ತಂದೆ ತಂದೆಗಿರುವ ದೇವರೇ, ಇಲ್ಲಿವರೆಗೂ ನಿನ್ನ ಮಕ್ಕಳು ಅಂತ ನಾವೆಲ್ಲರೂ ಸ್ತುತಿ ಪದಗಳಿಂದ ಸ್ತುತಿ ಹಾಡುಗಳಿಂದ ನಿನ್ನ ನಾಮವನ್ನು ಮಹಿಮೆಪಡಿಸಿದ್ದೇವೆ. ಎಲ್ಲ ಘನತ ಮಹಿಮೆಲ್ಲ ನಿನಗೆ ಉಂಟಾಗಬೇಕೆಂಬುದನ್ನು ಪ್ರಾರ್ಥಿಸ್ತಂದೆ. ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳು ತಿಳಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಸಮಯೋಚಿತವಂಥ ಆಲೋಚನೆಯನ್ನು ಜ್ಞಾನವನ್ನು ತಲುಪನ್ನು ಬಿಡುತ್ತದೆ. ತಂದೆಯ ದೇವರೇ, ನಿನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾತಾಡಿಕೊಳ್ಬೇಕೋ, ನಿಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲಿ ಅವಶ್ಯಕತೆ ಇದೆಯೋ ಅವರಿಗೆ ಇರುವಂಥ ಅವಶ್ಯಕತೆಗಳನ್ನು ನೀವು ತೀರಿಸಿ ಅವರೊಟ್ಟಿಗೆ ಮಾತಾಡಿ ಅವರ ಜೀವಿತಕ್ಕೆ ಅವರ ಬದುಕುಗಳಿಗೆ ಸರಿ ಹೋಗುವಂಥ ಮಾತುಗಳು ನೀವು ಆಡ್ಕೊಳ್ತೇಳಿ ಪ್ರಾರ್ಥಿಸ್ತಂದೆ. ಪ್ರತಿಯೊಬ್ಬರು ಶ್ರದ್ಧೆಯಿಂದ ನಿಮ್ಮ ಮಾತನ್ನು ಆಲಿಸಿ ತಮ್ಮ ಜೀವಿತವನ್ನು ಸರಿಪಡಿಸೋಕೆ ಕೃಪೆ ತೋರಿಸ್ತೀರಿ ಅಂತೇಳಿ ಎಲ್ಲ ಘನ ಮಾನ ಮಹಿಮೆಯನ್ನು ಸಲ್ಲಿಸಿಕೊಂಡು ಈ ಪ್ರಾರ್ಥನೆ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇಲೆ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ಒಂದು ಮಹಾಕೃಪೆಯಿಂದ ಗಾಂಸ್ಪುರ್ ಎನ್ನುವಂಥ ಗ್ರಾಮಕ್ಕೆ ದೇವರು ಕರ್ಕೊಂಡ್ಬಂದಿದ್ದಾರೆ. ಸ್ವಲ್ಪ ಹೊತ್ತು, ಯಾಕಂದರೆ ಸಮಯ ನೋಡಬೇಕಾದ್ರೆ ಇಲ್ಲಿವರೆಗೂ ಆರಾಧನೆ ಕೂಟ ಮುಗಿಬೇಕಾಗಿತ್ತು. ಸಮಯ ಎಷ್ಟಾಗ್ತಾರೆ ಇವಾಗ 9:30 ಆಗ್ತಾ ಇದ್ದಾರೆ. ಇಲ್ಲಿವರೆಗೂ ಆರಾಧನೆ ಮುಗಿಬೇಕಾಗಿತ್ತು, ಆದರೂ ಕೆಲವೊಂದು ಕಾರಣದಿಂದ ಸ್ವಲ್ಪ ಲೇಟ್ ಆಗಿದೆ. ಹಾಗಾಗಿ ನೀವೆಲ್ಲರೂ ಸ್ವಲ್ಪ ಹೊತ್ತೇ, ನಾನು ಹೆಚ್ಚು ಕಿಲೋಮೀಟರ್ನ ಒಂದು 20-30 ನಿಮಿಷ ಒಂದು ಅರ್ಧ ಗಂಟೆವರೆಗೆ ಮುಗಿಸ್ತೇನೆ, ಹೆಚ್ಚಿಗೆ ತಗೊಂಡು. ಆದರೆ ಎಲ್ಲರೂ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕಂತ ಕೇಳ್ಕೊಳ್ತಿದ್ದೇನೆ. ಯಾಕಂದರೆ ನೀವು ಪ್ರೀತಿ ಮಾಡಿ ನಮ್ಮನ್ನು ಕರೆದಿರಿ, ಸಭಾ ಪಾಲಕ ಕರೆದಿದ್ದಾರೆ. ಹಾಗಾಗಿ ನಮ್ಮ ಟೀಮ್ ವತಿಯಿಂದ ಸಭಾ ಪಾಲಕರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ ತಿಳಿಸುವಂತನಾಗಿದ್ದೇನೆ. ಅದೇ ರೀತಿಯಲ್ಲಿ ಗಾಂಸ್ಪುರ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಭಿಕರಿಗೂ, ದೊಡ್ಡವರಿಗೂ, ಚಿಕ್ಕವರಿಗೂ, ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ ತಿಳಿಸುವಂತನಾಗಿದ್ದೇನೆ. ಇವಾಗ ನಾವು ಸಮಯವನ್ನು ವ್ಯರ್ಥಗಳಾದರೆ ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ನಾವು ಆಲೋಚನೆ ಮಾಡುತ್ತೇವೆ. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ಈ ರಾತ್ರಿ ವೇಳೆಯಲ್ಲಿ ಈ ಸಭೆ ಕೂಡಿಸಿರಂದರೆ ದೇವರ ಒಂದು ಸಂಕಲ್ಪ, ಒಂದು ದೇವರ ಉದ್ದೇಶ. ದೇವರ ಉದ್ದೇಶದಲ್ಲಿ, ದೇವರ ಸಂಕಲ್ಪದಲ್ಲಿ ಇರ್ತಕ್ಕಂಥ ಮಕ್ಕಳು ದೇವರ ಒಂದು ಆಲಯದಲ್ಲಿ ಕೂತ್ಕೊಂಡಿದ್ದಾರೆ, ಹೌದಲ್ರಿ? ಯಾಕಂದರೆ ಈ ಭಾಗ್ಯ, ಈ ಸಮಯ ಅನೇಕರ ಜೀವಿತದಲ್ಲಿ ಇಲ್ಲ. ಯಾಕಂದರೆ ಅನೇಕರು ತಮ್ಮದೇ ಕೆಲಸದಲ್ಲಿ ಇದ್ದುಕೊಂಡು ದೇವರ ಸನ್ನಿಧಾನ ಬಂದಾಗ ಸಮಯ ಇಲ್ಲ. ಆದರೆ ನೀವು ಈ ರೀತಿ ಸಮಯ, ರಾತ್ರಿ ಸಮಯದಲ್ಲಿ ನೀವು ದೇವರ ಸನ್ನಿಧಾನ ಕುಂತಿರಂದರೆ ನೀವು ಧನ್ಯರು, ನೀವು ಶ್ರೇಷ್ಠರು. ಯಾಕಂದರೆ ದೇವರ ಕೃಪೆ ಯಾರ ಮೇಲಿರುತ್ತೋ ಅವರು ದೇವರ ಸನ್ನಿಧಾನದಲ್ಲಿ, ಹೌದಲ್ರಿ? ಯಾಕಂದರೆ ದೇವರ ವಾಕ್ಯ ನಮ್ಮ ಆತ್ಮಗಳನ್ನು ರಕ್ಷಿಸುವಂಥ ಸಾಮರ್ಥ್ಯವಾಗಿದೆ. ಯಾಕಂದರೆ ದೇವರ ವಾಕ್ಯ ಜೀವವುಳ್ಳದಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತಗಳನ್ನು, ನಮ್ಮ ಬದುಕುಗಳನ್ನು ಸರಿಪಡಿಸಿ ನಿತ್ಯ ಲೋಕಕ್ಕೆ ನಡೆಸುವಂಥದ್ದು ದೇವರ ವಾಕ್ಯ ಇರುತ್ತೇವೆ. ಹಾಗಾಗಿ ನೀವು ಒಳ್ಳೆಯ ಸಮಯದಲ್ಲಿ ಕೂತ್ಕೊಂಡಿದ್ರೆ ಹಾಗೆ ಸ್ವಲ್ಪ ಹೊತ್ತೇ ದೇವ್ರ ಮಾತು ಕೇಳಿ. ನಾನು ಆಡುವಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ, ಯಾರು ಯಾರಿಗಾಗಿ ಚಿಂತೆ ಮಾಡುತ್ತಿದ್ದಾರೆ ಎಂದು ಬೇರೆ ಅರ್ಥ ಆಯ್ತು. ಒಂದು ಸಬ್ಜೆಕ್ಟ್ ಒಂದು ಟೈಟಲ್, ಒಂದು ಅಂಶ ಏನಪ್ಪ ಅಂದರೆ, ಯಾರು ಯಾರಿಗಾಗಿ ಚಿಂತೆ ಮಾಡುತ್ತಿದ್ದಾರೆ ಅಂತಕ್ಕಂಥ ವಿಷಯವನ್ನು ನಾವು ಆಲೋಚನೆ ಮಾಡುತ್ತೇವೆ. ಚಿಂತೆ ಅಂದಾಗ ಈ ಸಮಾಜದಲ್ಲಿ ಯಾವ ಕುಟುಂಬದಲ್ಲಿ ಚಿಂತೆ ಇಲ್ಲ, ಯಾರು ಬೇರೆ ಚಿಂತೆ ಇದೆ ಅಥವಾ ಇಲ್ಲ? ಪ್ರತಿಯೊಬ್ಬ ಮನುಷ್ಯನಿಗೆ, ಭೂಮಿ ಹುಟ್ಟುತ್ತ ಪ್ರತಿಯೊಬ್ಬ ಮನುಷ್ಯನಿಗೆ ಚಿಂತೆ ಅಂತಕ್ಕಂಥ ಇದೆ ಅಥವಾ ಇಲ್ಲ? ಇಲ್ಲರಿ ನಮ್ಮ ಕುಟುಂಬದಲ್ಲಿ ಚಿಂತೆ ಅಂತಕ್ಕಂಥ ಇಲ್ಲ, ಚಿಂತೆನೇ ಇಲ್ಲ ಅನ್ನೋದು ಯಾರು ಕೈ ಹಾಕಿದ್ರೆ ಇದ್ರೆ ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಸಮಸ್ಯೆ ಅಂತಕ್ಕಂಥದ್ದಿದೆ. ಪ್ರತಿಯೊಂದು ಕುಟುಂಬದಲ್ಲಿ ಪ್ರಾಬ್ಲಮ್ಸ್ಗಳಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಿದೆ ಅಂದರೆ ಚಿಂತೆ ಅಂತಕ್ಕಂಥ ಇದೆ, ಹೌದಲ್ರಿ? ಹಾಗಾಗಿ ನಾನು ಮಾತಾಡೋ ಸಬ್ಜೆಕ್ಟ್ ಏನಪ್ಪ ಅಂದರೆ, ಯಾರು ಯಾರಿಗಾಗಿ ಚಿಂತೆ ಮಾಡ್ತಿದ್ದಂಥ ವಿಷಯವನ್ನು ಮಾತಾಡ್ತಾ ಇದ್ದೆವು. ಹಾಗಾಗಿ ನೀವು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಎಲ್ಲರೂ ಸತ್ಯವಾದ ಗ್ರಂಥ ತೆಗೆದು ದೇವರ ಮಾತುಗಳು ಒಂದು ಸಾರಿ ನಾವು ಚೆನ್ನಾಗಿ ಆಲೋಚನೆ ಮಾಡ್ಕೊಂಡು ತಿಳ್ಕೊಂಡು ಬೇರೆ. ಯಾಕಂದರೆ ಸಮಯ ಭಾಳ ಆಗಿರೋದ್ರಿಂದ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಾಗೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಚನ ಒಂದು ಸಾರಿ ನೋಡಿ. ಸಾಕು, ಇಲ್ಲ ಚೆನ್ನಾಗಿ ಆಲೋಚನೆ ಮಾಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಿದ್ದಾನೆ. ಇಲ್ಲಿ ಎರಡು ವಿಷಯದಲ್ಲಿ ಎರಡು ಭಾಗ ಮಾತಾಡ್ತಾರೆ ದೇವರು. ಮೊದಲನೇದಾಗಿ ಏನಾಗ್ತದೆ ದೇವರಪ್ಪ ಅಂದರೆ, ನಿಮ್ಮ ಚಿಂತೆಗಳನ್ನೆಲ್ಲ ಆತನ ಮೇಲೆ ಹಾಕಿರಿ. ಯಾರು ಹಾಕಬೇಕ್ರಿ?
ಭೂಮಿ ಇರ್ತಕ್ಕಂಥ ಸರ್ವಮಾನವರು ದೇವರ ಮಕ್ಕಳಂತ ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಚಿಂತೆಗಳು, ನಮಗಿರ್ತಕ್ಕಂಥ ಕಷ್ಟಗಳು, ನಮಗಿರ್ತಕ್ಕಂಥ ದುಃಖಗಳು ಎಲ್ಲ ಹಾಕಬೇಕಂತ ಹೇಳ್ತಿದ್ದಾರೆ ದೇವಕ್ಕೆ. ದೇವ್ರನ್ನ ಹಾಕ್ಬೇಕಂದ್ರೆ ನಮಗಿರ್ತಕ್ಕಂಥ ಚಿಂತೆಗಳು, ನಮಗಿರ್ತಕ್ಕಂಥ ಕಷ್ಟಗಳು ಎಲ್ಲ ವಿಷಯವನ್ನು ಯಾರಿಗೆ ಒಪ್ಪಿಸ್ಬೇಕಂತ? ದೇವ್ರು ಒಪ್ಪಿಸ್ಬೇಕಂತ. ಯಾಕಂದ್ರೆ ಅನೇಕ ಚಿಂತೆಗಳಿಂದ ಇದ್ದಿದ್ದೆವು. ಆ ಚಿಂತೆ ವಿಷಯ ಕುರಿತಾಗಿ ನಮ್ಮ ಚಿಂತೆಗಳೆಲ್ಲ ದೇವ್ರು ಒಪ್ಪಿಸ್ಬೇಕಂತ. ಆದರೆ ಕೆಲವೊಂದು ಇನ್ನೊಂದು ಮಾತಾಡ್ತಾರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಿದ್ದಾನೆ ಅಂತ. ಅಂದರೆ ದೇವರು ಕೂಡ ನಮಗೋಸ್ಕರ ಚಿಂತೆ ಮಾಡ್ತಿದ್ದಾರೆ. ಹೌದಲ್ರಿ? ನಮ್ಮ ಚಿಂತೆಯನ್ನು ನನಗೆ ಹಾಕಿ ಇರ್ತಿದ್ದಾರ, ದೇವರೇನು ನಮಗೋಸ್ಕರ ಚಿಂತೆ ಮಾಡ್ತಿದ್ದಾರೆ. ಅಂದರೆ ಭೂಮಿ ಇರ್ತಕ್ಕಂಥ ಸರ್ವಮಾನವರು ಯಾರ ಮಕ್ಕಳು ಅಂದರೆ ಸಾಕ್ಷಾತ್ ದೇವರ ಮಕ್ಕಳು. ನಾವೆಲ್ಲರೂ ಆತನಿಗೆ ಮಕ್ಕಳಾಗಬೇಕು. ಆತನಿಗೆ ಏನಾಗ್ತಾರೆ ಅಂದರೆ ತಂದೆ ಆಗ್ತಾರೆ. ನಮ್ಮನ್ನು ಉಂಟು ಮಾಡತಕ್ಕಂಥ ದೇವರು, ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಸೃಷ್ಟಿಕರ್ತನು. ಹೌದಲ್ರಿ? ಆ ಸೃಷ್ಟಿಕರ್ತನಾಗಿರುವಾಗ ಆ ಸೃಷ್ಟಿಕರ್ತನು ಮಾನವರಿಗಾಗಿ ಚಿಂತೆ ಮಾಡ್ತದಂತೆ. ಇಲ್ಲಿ ಚೆನ್ನಾಗಿ ಗಮನಿಸುವಾಗ ಈ ಲೋಕದಲ್ಲಿರ್ತಕ್ಕಂಥ ಜನರು ಕಷ್ಟದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರು ಚಿಂತೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಅರ್ಥ ಇದೆ. ಹೌದಲ್ರಿ? ಆದರೆ ಸೃಷ್ಟಿಕರ್ತನು ಸರ್ವವನ್ನು ಉಂಟು ಮಾಡತಕ್ಕಂಥ ಆ ಸರ್ವೇಶ್ವರನಾಗಿರ್ತಕ್ಕಂಥ ನಮ್ಮ ತಂದೆ, ಆ ದೇವರು ನಮ್ಮನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಲೋಚನೆ ಮಾಡಬೇಕು. ಯಾಕಂದ್ರೆ ನಾವು ಚಿಂತೆ ಮಾಡೋದೇನಪ್ಪ ಅಂದರೆ, ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ಅನಾರೋಗ್ಯ ಅಂತ ಹೋಗೋದು, ಎಷ್ಟೋ ಹತ್ತಿರ ನಾವು ವೈದ್ಯರ ಹತ್ರ ಹೋಗ್ತಾ ಇದ್ದೇವೆ, ಅನೇಕ ಹಾಸ್ಪಿಟಲ್ ತಿರುಗ್ತಾ ಇದ್ದೇವೆ, ಆದರೂ ರೋಗ ಗುಣ ಆಗ್ತಾ ಇಲ್ಲ. ಏನು ಬೇರೆ ಅನೇಕ ವೈದ್ಯರ ಹತ್ರ ಹೋಗ್ತಾ ಇದ್ದೇವೆ, ಆದರೆ ರೋಗ ಗುಣವಾಗದ ಕಾರಣಕ್ಕಾಗಿ ಚಿಂತೆ ಮಾಡ್ತಿದ್ದೆವು. ಏನು ಚಿಂತೆ ಮಾಡ್ತೇವೆ? ಅನೇಕ ಹಾಸ್ಪಿಟಲ್ ತಿರುಗ್ತಾ ಇದ್ದೆವು, ಎಲ್ಲ ಹೋಗೋದು ಅಲ್ಲಿ ಹೋಗ್ತಾ ಇದ್ದೆವು, ಆದರೆ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದೆವು, ರೋಗ ಗುಣ ಆಗ್ತಾ ಇಲ್ಲ, ಯಾಕೆ ಅಂತ ಚಿಂತೆ ಮಾಡ್ತಿದ್ದೆವು. ಹೌದಲ್ರಿ? ಯಾಕಂದರೆ ಆ ರೋಗವನ್ನು ನಮ್ಮನ್ನು ನಾವೇ ಗುಣಪಡಿಸೋ ಶಕ್ತಿ ನಮಗದೇ ಇಲ್ಲ. ಅದು ಅಷ್ಟೊಂದು ಬಲ ನಮಗಿಲ್ಲ. ಹಾಸ್ಪಿಟಲ್ ಹೋಗ್ಬೋದು, ಡಾಕ್ಟರ್ ಒಂದು ವೇಳೆ ಗುಣ ಮಾಡ್ಬೋದು, ಮಾಡದೇ ಇರ್ಬೋದು, ಆದರೆ ಆ ರೋಗವನ್ನು ಗುಣ ಮಾಡುವಂಥ ಶಕ್ತಿ ನಮ್ಮ ಹತ್ರ ಏನು ಅದಲ್ರಿ ಇಲ್ಲ. ಇಲ್ಲಿ ಸರಿಯಾಗಿ ಚಿಂತೆ ಮಾಡ್ತಾ ಇರ್ತವೆ. ಯಾಕಂದ್ರೆ ಈ ರೋಗ ಯಾವ ರೀತಿ ಹೋಗ್ತದ, ಈ ಕಷ್ಟ ಯಾವ ರೀತಿ ಪರಿಹಾರ ಅಂತೇಳಿ ಚಿಂತೆ ಮಾಡ್ತದೆ. ಯಾಕಂದರೆ ಆ ಕಷ್ಟ ತೆಗೆಯುವಂಥ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಇಲ್ಲಂದರೆ ಇನ್ನೂ ಕೆಲವು ವಿಷಯಗಳನ್ನು ಆಲೋಚನೆ ಮಾಡುವಾಗ, ಈಗ ಮಕ್ಕಳಿಗೆ ಒಂದು ಶಾಲೆ ಫೀಸ್ ಕಟ್ಟೋದು ಹೋಗೋದು, 1 ಲಕ್ಷ ಬೇಕಾಗಿ ಕಟ್ಟೋದು, ಡಿಪಾಸಿಟ್ ಏನೋ ಕಟ್ಟೋದು, 1 ಲಕ್ಷ ಹತ್ರ 1 ಲಕ್ಷ ದುಡ್ಡು ನಮ್ಮ ಹತ್ರ ಇಲ್ಲ. ಇಲ್ಲ ಸರ್ ಏನು ಮಾಡ್ತೀರಿ ನೀವು? ಚಿಂತೆ ಮಾಡ್ತಾ ಇರ್ತಾರೆ. ಯಾಕಂದರೆ ಇಷ್ಟೊಂದು ದುಡ್ಡನ್ನ ಹೆಂಗೆ ಕಟ್ಟಬೇಕು, ಇಷ್ಟೊಂದು ದುಡ್ಡು ನಾನು ಯಾಕೆ ಇದು ಮಾಡಬೇಕು, ಯಾಕಂದ್ರೆ ನನ್ನ ದುಡ್ಡಿಲ್ಲ ಅಂತೇಳಿ ಚಿಂತೆ ಮಾಡ್ತೇವೆ. ಹೌದಲ್ರಿ? ಯಾಕಂದರೆ ದುಡ್ಡು ಸಂಪಾದನೆ ಆಟೋಮೆಟಿಕ್ ಸಂಪಾದನೆ ಮಾಡೋಕೆ ಆಗ ಕಷ್ಟಪಡಬೇಕಂತ ಒಂದಿಂದ ಬರೋದಲ್ಲ. ಹಾಗಾಗಿ ಈ ಲೋಕದಲ್ಲಿ ಸರ್ವ ವಿಷಯದ ಕೂಡಿದಾಗ ನೋಡಿದಾಗ ಅನೇಕ ವಿಷಯಗಳನ್ನು ಚಿಂತೆ ಮಾಡ್ತಿದ್ದೆವು. ಯಾಕಂದರೆ ತಂದೆ ತಾಯಿಯ ಕುರಿತು ಮಕ್ಕಳು ಚಿಂತೆ ಮಾಡುವಂಥದ್ದು, ಮಕ್ಕಳ ಕುರಿತು ತಂದೆ ತಾಯಿ ಚಿಂತೆ ಮಾಡುವಂಥದ್ದು, ಅತ್ತಿಯನ್ನು ಸೊಸೆಯನ್ನು ಮಕ್ಕಳನ್ನು ಅಂದರೆ ಈ ಲೋಕದ ಇರ್ತಕ್ಕಂಥ ಒಬ್ಬರೊಬ್ಬರು ಪ್ರತಿಯೊಬ್ಬರು ಏನು ಮಾಡ್ತಾರೆ, ಚಿಂತೆ ಇರ್ತಾರೆ. ಯಾಕಪ್ಪ ಅಂದರೆ ಆ ಚಿಂತೆಯಿಂದ ಅವ್ರಿಗೆ ಬಿಡಿಸ್ಕೊಳ್ಳೋಕೆ ಶಕ್ತಿ ಇಲ್ಲ. ಏನೋ ಒಂದು ರೋಗ ಅಂದರೆ ಆ ರೋಗದ ಹೊರಪಡೋದ ಶಕ್ತಿ ಇಲ್ಲ. ಈ ರೀತಿ ನಾವು ನೋಡುವಾಗ, ಆಲೋಚನೆ ಮಾಡುವಾಗ ನಮಗಿರ್ತಕ್ಕಂಥ ಚಿಂತೆಗಳಿಂದ ಬಿಡಿಸುವಂಥ ಶಕ್ತಿ ನಮ್ಮ ಹತ್ರ ಇಲ್ಲ. ಹೌದಲ್ರಿ? ಇಲ್ಲದಕ್ಕೋಸ್ಕರ ನಾವು ಚಿಂತೆ ಮಾಡ್ತಾಯಿದ್ದೆವು. ಆದರೆ ಕೆಳಗಡೆ ಮಾತು ನೋಡ್ತದಲ್ಲ, ಆತನು ನಿಮಗೋಸ್ಕರ ಚಿಂತೆ ಮಾಡ್ತದ. ನಾವು ಚಿಂತೆ ಮಾಡೋಕ್ಕೆ ದೇವರೇ ನರಮನುಷ್ಯ, ನಮ್ಮ ಹಾಗೆ ನರಮನುಷ್ಯರೇ. ಒಂದ್ಸರಿ ಆಲೋಚನೆ ಮಾಡಲಿ. ಅಂದರೆ ನಾವು ನಮ್ಮ ಕಷ್ಟಗಳ ನಿಮಿತ್ತವಾಗಿ, ನಮ್ಮ ಕುಟುಂಬದ ನಿಮಿತ್ತವಾಗಿ, ನಮಗೆ ತಗೊಂಡ ರೋಗಗಳ ನಿಮಿತ್ತವಾಗಿ ಅನೇಕ ಕುಟುಂಬದ ಪರಿಸ್ಥಿತಿ ಪಟ್ಟಿ ನಾವು ಚಿಂತೆ ಮಾಡ್ತಿದ್ದೇವೆ. ಯಾಕಪ್ಪ ಅಂದರೆ ಅದು ಏಕದಮ ಚಿಂತೆ ಅಂದರೆ ಅದಕ್ಕಿರ್ತಕ್ಕಂಥ ಕಷ್ಟವನ್ನು ಪರಿಹರಿಸ್ಕೊಳ್ಳೋಕೆ ನಮ್ಮಿಂದ ಆಗಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡ್ತೀವಿ. ಯಾಕಂದರೆ ಬಲ ಏನೋ ನಾವು ನರಮನುಷ್ಯರು. ಹೌದಲ್ರಿ? ಆದರೆ ನನ್ನನ್ನು ನಿಮ್ಮನ್ನು ಭೂಮಿಯ ಸರ್ವಮಾನವರನ್ನು ಹೆತ್ತಂಥ ತಂದೆ, ಆ ಸರ್ವೇಶ್ವರನು ನಮಗೋಸ್ಕರ ಚಿಂತೆ ಮಾಡಿದ್ರೆ ಆತನಿಗೆ ಕೊರತೆ ಇದೆ. ಒಂದ್ಸಾರಿ ಆಲೋಚನೆ ಮಾಡಿ. ಹೌದಲ್ರಿ? ಆತನು ಆಕಾಶ ಉಂಟಾಗಂದಾಗ ಆಕಾಶ ಉಂಟಾಗ್ಯದ, ಸೂರ್ಯನು ಉಂಟಾಗಂದಾಗ ಸೂರ್ಯನು ಉಂಟಾಗ್ಯದ, ಚಂದ್ರನು ಉಂಟಾಗದ ಚಂದ್ರನು ಉಂಟಾಗ್ಯದ, ಆಕಾಶದ ನಕ್ಷತ್ರಗಳು ಉಂಟಾಗಂದಾಗ ನಕ್ಷತ್ರಗಳು ಉಂಟಾಗಿದ್ದಾವ. ಅಂದರೆ ಆತನು ಬಾಯಿ ಮಾತಾಡಿದಾಗ ಸರ್ವ ಟಕ 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 ಏನಾಗಿದೆ, ಉಂಟಾಗಿದೆ. ಅಂದರೆ ಅಂಥ ಮಹಾಶಕ್ತನ, ಭೂಮಿ ಆಕಾಶಗಳನ್ನು ಹಿಡಿಸಲಾದಂಥ ಮಹಾಶಕ್ತನಾಗಿರುವಾಗ ಅಂಥ ದೇವರು ನಮ್ಮನ್ನು ಕುರಿತಾಗಿ ಚಿಂತೆ ಮಾಡಬೇಕು. ಆಲೋಚನೆ ಮಾಡಿರಿ. ಆತ ಏನು ಕೈಲಾಗಲ್ಲ. ಯಾಕಂದರೆ ಆತ ಒಂದು ಮಾತಾಡಿದ್ರೆ ಆಕಾಶ ಉಂಟಾಗ್ಯದ, ಒಂದು ಮಾತಾಡಿದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು, ಈ ಪಂಚಭೂತಗಳಿರ್ತಕ್ಕಂಥ ಸರ್ವ ಜೀವಿಗಳು, ಆಕಾಶ ಹಾರಾಡುವಂಥ ಹಕ್ಕಿಗಳು, ಸಮುದ್ರ ಈಜಾಡುವಂಥ ಎಲ್ಲ ಮೀನುಗಳು, ಎಲ್ಲ ಮೃಗಗಳು ಸರ್ವವು ಆತ ಮಾತಾಡಿದಾಗ ಸರ್ವವು ಉಂಟಾಗಿದೆ. ಪ್ರೇರಣೆ ಸರ್ವವು ಉಂಟಾಗಿರುವಾಗ ಅಂಥ ದೊಡ್ಡ ದೇವರು, ಅಂಥ ಮಹಾದೇವರು
ಆತನು ಚಿಂತೆ ಮಾಡುವಂಥ ಅವಶ್ಯಕತೆ ಅಂತ ಪ್ರಶ್ನೆ ಹಾಕಬೇಕು ಪ್ರೇರೆ. ಹೌದಲ್ರಿ? ಅಂದ್ರೆ ನಮಗೆ ಇರ್ತಕ್ಕಂಥ ಕಷ್ಟಗಳು ಇದೆ, ಅದು ಪರಿಹರಿಸೋದ್ರಿಂದ ಆಗಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ದೆವು. ದೇವ್ರ ಕೈಲಾದ ಕೆಲಸ ಏನಾದರೂ ಇದೆಯಾ? ಅದು ಅಸಾಧ್ಯವಾದಂಥ ಕಾರ್ಯ ಒಂದಾದ್ರೂ ಇದ್ರೆ ಅಂದರೆ ಅದು ಅಸಾಧ್ಯವಾದಂಥ ಕಾರ್ಯ ಒಂದೂ ಇಲ್ಲ. ಅದರಿಂದ ಸಮಸ್ತವು ಸಾಧ್ಯವು. ಸಮಸ್ತವು ಸಾಧ್ಯ ಇರುವಾಗ, ಸರ್ವಲೋಕವನ್ನು ಉಂಟು ಮಾಡಿರುವಾಗ, ಆ ಸರ್ವವನ್ನು ಸೃಷ್ಟಿಕರ್ತನು ನಮಗೋಸ್ಕರ ಯಾಕೆ ಚಿಂತೆ ಮಾಡ್ತಾ ಇದ್ದಾರೆ? ಅದನ್ನ ಬಾಧೆ ಏನು, ಅದನ್ನ ಕಷ್ಟ ಏನು, ಅದನ್ನ ಕಣ್ಣೀರು ಏನು, ಅದನ್ನ ಅದಕ್ಕೋಸ್ಕರ ಚಿಂತೆ ಮಾಡಬೇಕು. ಚಿಂತೆ ಮಾಡೋಂಥ ಅವಶ್ಯಕತೆ ಅದನ್ನು ನೋಡುವಾಗ, ಅದನ್ನ ಶಕ್ತಿ ನೋಡುವಾಗ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ವ ಆತನದು. ಬೆಳ್ಳಿ ಆತನದು, ಬಂಗಾರ ಆತನದು, ಪ್ರಕೃತಿ ಆತನದು, ಸೂರ್ಯ ಚಂದ್ರ ಈ ಪಂಚದ ಸರ್ವ ಆತನದು. ಹೌದಲ್ರಿ? ಸರ್ವ ಆತನಾಗಿರುವಾಗ, ನಾವು ಆತನವಾಗಿರುವಾಗ ಆತನ ಚಿಂತೆ ಮಾಡ್ತಕ್ಕಂಥ ಬೇರೆ ಸರ್ವ ಮಾನವರ ಕುರಿತು ಚಿಂತೆ ಮಾಡ್ತಿದ್ದಾನೆ. ಅದಕ್ಕೆ ಚಿಂತೆ ಮಾಡೋಂಥ ಅವಶ್ಯಕತೆ ಐತಿ ಅಂತ ನೋಡುವಾಗ ಒಂದು ವಚನ ನೋಡ್ಕೋಬಾರ ಬೇರೆ. ಯೆಶಾಯನ ಪ್ರವಾದನೆ ಗ್ರಂಥ. ಆತನ ಚಿಂತೆ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡುವಾಗ ಇಲ್ಲಿ ಗೊತ್ತಾಗ್ತದೆ ಪ್ರಿಯರಾದ ದೇವರು ಮಕ್ಕಳೇ, ಚೆನ್ನಾಗಿ ಆಲೋಚನೆ ಮಾಡಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಹೋದ್ರೆ 2ನೇ ವಚನ. ನೀವು ಚೆನ್ನಾಗಿ ಕೇಳಬೇಕು. ಇಲ್ಲಿ ದೇವರು ಹೇಳುವಂಥ ಮಾತೇನಪ್ಪ ಅಂದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ಏನ್ ಮಾಡಿದಾರಂತೆ? ದ್ರೋಹ ಮಾಡಿದಾರಂತೆ. ಆತನ ಪಾದ ಏನು ಗೊತ್ತಾಗುತ್ತೆ? ಇಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಸರ್ವ ಮಾನವರು ಎಷ್ಟೋ ಜನಾಂಗದಿದ್ದಾರೆ, ಎಷ್ಟೋ ಭಾಷೆ ಆಡುವಂತರಿದ್ದಾರೆ. ಇವು ಎಲ್ಲರೂ ಯಾರ ಮಕ್ಕಳು ಅಂದರೆ ಸಾಕ್ಷಾತ್ ಪರಮಾತ್ಮನ ಮಕ್ಕಳು. ನಾವೆಲ್ಲರೂ ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಭಾಷೆ ಆಡುವಂಥದ್ದಾಗಿರ್ಬೋದು, ಯಾವುದೇ ಜಾತಿ ಸೇರಿದವರಾಗಿರ್ಬೋದು. ಅಂದರೆ ಭೂಮಿಯ ಸರ್ವ ಮಾನವರೆಂಬ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಾಗ ದೇವರು ಯಾವ ರೀತಿ ಇದ್ದಾರೆ ನೋಡಿ ಪ್ರೇರೆ? ದೇವರು ಪರಿಶುದ್ಧನಾಗರ, ದೇವರು ನೀತಿವಂತನಾಗರ, ದೇವರು ದ್ವೇಷ ಇಲ್ಲದವರಾಗರ. ಆತನು ಮಹಾಪರಿಶುದ್ಧನು, ಮಹಾ ನೀತಿವಂತನು. ಅದರಲ್ಲಿ ಯಾವ ಕಪಟವಿಲ್ಲ, ಅದರಲ್ಲಿ ಯಾವ ಪಾಪವಿಲ್ಲ. ಅಂದರೆ ಯೇಸು ಪ್ರಭುವಾಗಲಿ ಆ ದೇವರಾಗಲಿ ಯಾರಿದ್ದಾರೆ ಅಂದರೆ ಮಹಾಪರಿಶುದ್ಧರಾಗಿದ್ದಾರೆ. ಪರಿಶುದ್ಧರಾಗಿ ದೇವರು ಏನಾಗ್ತದೆ ಅಂದರೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವೇನಾಗಿರ್ಬೇಕು? ಪರಿಶುದ್ಧರಾಗಬೇಕು ದೇವರ ಉದ್ದೇಶ. ಯಾಕಂದ್ರೆ ನನ್ನ ಮಕ್ಕಳು ನಾ ಯಾವ ರೀತಿ ಬದುಕ್ತಾ ಇದ್ದಾನೋ, ನಾ ಯಾವ ರೀತಿ ಪರಿಶುದ್ಧನಾಗಿದ್ದಾನೋ ಅದೇ ರೀತಿಗೆ ಬದುಕಬೇಕೆಂಬುದೇ ದೇವರ ಸಂಕಲ್ಪ. ಆದರೆ ಭೂಮಿ ಅಂತಕ್ಕಂಥ ಸರ್ವ ಮಾನವರು ಯಾವ ರೀತಿ ಬದುಕ್ತಾ ಇದ್ದಾರೆ? ಯಾವ ರೀತಿ ಬದುಕ್ತಾ ಇದ್ದಾರೆ? ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾರಾ? ದೇವರಿಗೆ ಗೌರವ ತರುವಂಥ ರೀತಿ ಬದುಕ್ತಾ ಇದ್ದಾರಾ? ದೇವರು ಇಷ್ಟಪಡುವಂಥ ರೀತಿ ಬದುಕ್ತಾ ಇದ್ದಾರಾ? ಅಥವಾ ದೇವರು ಇಷ್ಟಪಟ್ಟಂಥ ಮಾರ್ಗದಲ್ಲಿ ನಡೀತಾ ಇದ್ದಾರಾ? ದೇವರಿಗೆ ಏನಾದರೂ ಅನುಕೂಲವಾಗಿ ನಡೀತಾ ಇದ್ದಾರೆ ಮನುಷ್ಯರು? ಈ ರೀತಿ ನಡೆದಾಗ ದೇವರಿಗೆ ಸಂತೋಷ ಆಗ್ತದೆ, ನೋವು ಆಗ್ತದೆ ಪ್ರಿಯರೇ. ಯಾಕಂದ್ರೆ ಭೂಮಿ ಅಂತಕ್ಕಂಥ ತಂದೆ ತಾಯಿಗಳು ತಮ್ಮ ಮಕ್ಕಳು ಹೆತ್ತಾಗ ಕೆಲವೊಂದು ಗಂಡು ಮಕ್ಕಳು ಒಳ್ಳೆಯವರು ಇರ್ತಾರೆ, ಕೆಟ್ಟರು ಇರ್ತಾರೆ. ಒಳ್ಳೆ ಮಕ್ಕಳ ಮಾತಾಡ್ತಾರೆ, ಕೆಲವರು ತಂದೆ ತಾಯಿ ಮಾತುಗಳು ಸನ್ಮಾನಿಸೋದು ಇರ್ತಾರೆ. ಅಂದ್ರೆ ತಾಯಿ ಹೇಳೋದು ಕೇಳೋದಿಲ್ಲ, ತಂದೆ ಹೇಳುವಂಥದ್ದು ಕೇಳೋದಿಲ್ಲ. ಒಬ್ಬನ ಹುಡುಗನಾಗ್ತಾನೆ, ಒಬ್ಬನ ವ್ಯಭಿಚಾರಿ ಆಗ್ತಾನೆ, ಒಬ್ಬ ಹುಡುಗ ತಿನ್ನುವಂತನಾಗ್ತಾನೆ, ಒಬ್ಬ ಶರಿ ಕುಡಿಯುವಂತನಾಗ್ತಾನೆ, ಒಬ್ಬ ಸಿಗರೇಟ್ ಸೇದುವಂತನಾಗ್ತಾನೆ, ಒಬ್ಬ ವ್ಯಭಿಚಾರಿ ಆಗ್ತಾನೆ, ಒಬ್ಬ ಕಳ್ಳನಾಗ್ತಾನೆ, ಒಬ್ಬ ಕದಿಮನಾಗ್ತಾನೆ. ತಂದೆ ತಾಯಿಗೆ ವಿಧೇಯನಾದಂತ ವಿರೋಧಿಯಾಗಿ ಬದುಕ್ತಾನೆ. ಹೌದಲ್ರಿ? ಹಂಗೆ ಬದುಕಿದಾಗ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾರ ಅಥವಾ ಮಕ್ಕಳನ್ನು ಕುರಿತು ಚಿಂತೆ ಮಾಡ್ತಿದ್ದಾರೆ? ಯಾಕೆ ಚಿಂತೆ ಮಾಡ್ತಿದ್ದಾರೆ? ನನ್ನ ಮಗ ಕರೆಕ್ಟಾಗಿಲ್ಲ, ನನ್ನ ಮಗ ಸರಿ ಬಿಡ್ತಾ ಇದ್ದಾನ. ಯಾಕಂದ್ರೆ ಹೇಳ್ಕೊತಾರೆ ಅಲ್ಲ, ಹೊರಗಡೆ ಇರ್ತಕ್ಕಂಥರಲ್ಲ ಅಂತ ಹೇಳ್ಕೊತಾರೆ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಸಾಕಿದ, ನಾನು ಆದ್ರೆ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಇವನೇನು ಮಾಡ್ತಿದ್ದಾನ? ಹುಡ್ಕ ತಿಂತಾ ಇದ್ದಾನ. ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಸರಿಯಾಗಿ ಬಿಡ್ತಾ ಇದ್ದಾನ. ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಅನೇಕ ವ್ಯಭಿಚಾರಕಾರಗಳು ಮಾಡ್ತಾ ಇದ್ದಾನ. ನನ್ನ ಮಗ ನನ್ನ ಮಾತಿಗೆ ವಿಧೇಯನಾಗ್ತಾ ಇಲ್ಲ ಅಂತೇಳಿ ತನ್ನ ಮಕ್ಕಳನ್ನು ಕುರಿತು ತಂದೆ ತಾಯಿ ಏನು ಮಾಡ್ತಿದಾರ? ಆಲೋಚನೆ ಮಾಡ್ತಾರ, ಅವ್ರಿಗೋಸ್ಕರ ಚಿಂತೆ ಮಾಡ್ತಾರೆ. ಹೌದಲ್ರಿ? ಆದರೆ ಸೃಷ್ಟಿಕರ್ತನು ಸರ್ವಮಾನವರು ಯಾರ ಮಕ್ಕಳು? ದೇವ್ರ ಮಕ್ಕಳಾಗಿರುವಾಗ ದೇವ್ರ ಮಕ್ಕಳು ದೇವರು ಇಷ್ಟಪಟ್ಟದ್ದು ಏನಪ್ಪ ಅಂದರೆ ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ದೋಷ ಇಲ್ಲದವರಾಗಿರ್ಬೇಕು. ದೇವ್ರ ಸಂಕಲ್ಪ ಅದು ಮನುಷ್ಯರು ಹೇಗಿರ್ತಾರ? ದೇವ್ರಿಗೆ ಇಷ್ಟಪಡುವಂಥ ರೀತಿ ಬದುಕ್ತಾ ಇದ್ದಾರ, ಅಥವಾ ದೇವ್ರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾರ? ದೇವ್ರು ಒಳಗಾಗ್ತದೆ ಬೇರೆ. ಒಂದ್ಸರಿ ಆಲೋಚನೆ ಮಾಡಿ. ಅಂದರೆ ಭೂಮಿ ಅಂತಕ್ಕಂಥ ತಂದೆ ತಾಯಿಗಳು ತನ್ನ ಮಕ್ಕಳು ಮಾತುಗಳಾದಾಗ ಎಷ್ಟೊಂದು ಚಿಂತೆ ಆದಾಗ, ಅಷ್ಟೊಂದು ನೋವಾದಾಗ, ಅಷ್ಟೊಂದು ಕಣ್ಣೀರಿಟ್ಟಾಗ ನನ್ನನ್ನು ನಿಮ್ಮನ್ನು ಸರ್ವಮಾನ ಎತ್ತಂತ ಆ ಸೃಷ್ಟಿಕರ್ತನ ವೇದನೆ ಆಗಿರ್ಬೋದು ಪ್ರಿಯರೇ. ಆತನ ವೇದನೆ ಆಗಿರ್ಬೇಕು ಅಂದರೆ ನಮ್ಮನ್ನು ಕೂತ ಚಿಂತೆ ಮಾಡ್ತಾರೆ ಪ್ರಿಯರೇ. ಚಿಂತೆ ಮಾಡ್ತಾ ಯಾಕೆ ಮಾಡ್ತಾ ಇದ್ದಾರೆ?
ಭೂಮಿಯ ಸರ್ವಮಾನವರು ಒಂದು ಸೆಕೆಂಡಲ್ಲಿ ಅವನ ಉಸಿರು ನಿಂತು ಹೋಗಿದ್ರೆ, ಅವನ ಸ್ಥಿರತಕ್ಕಂಥ ಆತ್ಮ ಒಂದು ವೇಳೆ ಹೋದ್ರೆ, ಸತ್ತು ಹೋದ್ರೆ ಸಟ್ಟನ್ನು ಒಂದು ಸೆಕೆಂಡಲ್ಲಿ ಹೋಗ್ತಾನೆ ಪ್ರಿಯರೇ. ಒಂದು ವೇಳೆ ದೇವರನ್ನು ಅರಿಯದೆ ಪಾಪದಲ್ಲಿ ವ್ಯಾಮೋಹದಲ್ಲಿ ಈ ಲೋಕದಲ್ಲಿ ಬದುಕುವಾಗ ಆ ಮನುಷ್ಯನು ಹುಡುಗನಾಗಿ ಭ್ರಷ್ಟನೆ ಬದುಕಿದಾಗ ಅದೇ ಸಮಯ ಸತ್ತನು ಅಂದ್ರೆ ಅವನು ಹೋಗುವಂಥದ್ದು ಎಲ್ಲಿಗೆ? ಪಾತಾಳಕ್ಕೆ ಹೋಗುವಂಥ ದೇವ್ರ ಸಂಕಲ್ಪನ, ಪಾತಾಳದ ದೇವರಿಗೆ ಎಲ್ಲ ಮಕ್ಕಳಿಗೆ ಆ ನರಕದಾಗ ಸುಡಬೇಕಂತ ದೇವ್ರ ಸಂಕಲ್ಪನ. ಇಷ್ಟಕ್ಕೂ ದೇವರು ಆ ನರಕ ಅಂತಕ್ಕಂಥದ್ದು ತನ್ನ ಮಕ್ಕಳಿಗೋಸ್ಕರ ಸಿದ್ಧಪಡಿಸಿದಾರ? ಇಲ್ಲ, ಪಿಶಾಚಿಗಾಗಿ ಅಂತ ದೇವ್ರು ಹಾಕಿ ಹೇಳ್ತದೆ. ದೇವ್ರ ಮಕ್ಕಳಿಗೋಸ್ಕರ ನರಕ ಸಿದ್ಧಪಟ್ಟಿದ್ದಲ್ಲ. ಆದರೆ ದೇವರಿಗೆ ವಿರೋಧವಾಗಿ ಎಲ್ಲಾ ಮಕ್ಕಳು ದೇವರಿಗೆ ಅವಿಧೇಯರಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ದೇವರಿಗೆ ವಿರೋಧವಾಗಿ ತಪ್ಪುಗಳು ಮಾಡಿಕೊಂಡು ಪಾಪಗಳು ಮಾಡಿಕೊಂಡು ದೇವರಿಂದ ದೂರವಾಗಿ ನಿತ್ಯ ಹೋಗ್ತಾರೆ ಪ್ರಿಯರೇ. ಯಾಕಂದ್ರೆ ನರಕ ಯಾರಿದಂತ ಆಳವಾಗದಂತ, ಅಗ್ಲವಾಗದಂತ, ಎತ್ತರವಾಗದಂತ ಒಂದು ಸಾರಿ ಆ ನರಕದಲ್ಲಿ ಹೋದನಂದ್ರೆ ಅದರಲ್ಲಿ ಬಿಡಿಸುವಂತ ಅರ್ಹತೆ ಯೋಗ್ಯತೆ ಯಾರಿಗೂ ಇಲ್ಲ. ಮನುಷ್ಯ ಯಾವಾಗ ಬೇಕಪ್ಪ ಅಂದ್ರೆ ಭೂಮಿಯಲ್ಲಿ ಬದುಕಿರುವಾಗ, ದೇಹದಲ್ಲಿ ಉಸಿರಿರುವಾಗಲೇ ನೀನು ದೇವರಿಗೆ ಬೇಕು, ದೇವರಿಗೂ ಕೂಡ ಬೇಕು. ಯಾವ ಬೇಕು ಪ್ರಿಯರೇ? ನಮ್ಮ ದೇಹದಲ್ಲಿದ್ದಾಗೆ ನಾವು ಎಲ್ಲರಿಗೂ ಬೇಕು. ನಾ ದೇಹದ ಉಸಿರಿದ್ದಾಗ ಹೆಂಡತಿಗೆ ಬೇಕು, ನನ್ನ ಗಂಡಗೂ ಬೇಕು, ನನ್ನ ತಂದೆ ತಾಯಿ ಬೇಕು, ಆ ದೇವರಿಗೂ ಬೇಕು, ಸೈತಾನಿಗೆ ಬೇಕು. ಉಸಿರಿದ್ದಂದ್ರೆ ಯಾರಿಗೂ ಅವಶ್ಯಕತೆ ಇಲ್ಲ. ಈ ದೇಹ ಎಷ್ಟು ಹೆಂಡತಿ ನಾವು ಪ್ರೀತಿ ಮಾಡ್ತಾಳೆ ಅಂದ್ರೂ ಕೂಡ ಯಾವಾಗ ಮುಸ್ತಕ ಹಾಕಿ ನೋಡ್ತಾರೆ ಅವ್ರು, ಹೌದಲ್ರಿ? ಒಂದು 3 ಗಂಟೆ 4 ಗಂಟೆ ಹಾದಿ ಅಷ್ಟು ನೋಡ್ತಾ ಹೌದಲ್ಲ? ಆದರೆ ಎಷ್ಟು ಪ್ರೀತಿ ಮಾಡಿದ್ರು ಕೂಡ ಎಲ್ಲಿ ಪ್ರೀತಿ ಮಾಡ್ತಾರಪ್ಪ ಅಂದರೆ ದೇಹದಲ್ಲಿ ಉಸಿರುವ ತನಕ ಮಾತ್ರ ಪ್ರೀತಿಸ್ತಾರೆ. ದೇಹದಲ್ಲಿ ಉಸಿರೋಯ್ತಂದ್ರೆ ಪ್ರೀತಿ ಮಾಡ್ತಾರ. ಹಾಗಾಗಿ ದೇವರು ಬಯಸುವಂತೇನಪ್ಪ ಅಂದರೆ ನಿಮ್ಮ ದೇಹದಲ್ಲಿ ಉಸಿರಿರುವಾಗಲೇ ನಿಮ್ಮ ಸೃಷ್ಟಿಕರ್ತನ ಹೆತ್ತಂತ ತಂದೆಯನ್ನು ನೀವು ಅರ್ಥಕೊಳ್ಬೇಕು. ಅರ್ಥಕೊಂಡ್ರೆ ನೀವು ನಿತ್ಯ ಲೋಕ ಅಲ್ಲ. ಅದರ ಅರೆ ಇದೇನು ಮಾಡ್ತಾರೆ ದೇವ್ರ ಮಕ್ಕಳು ಅಂತಂದರೆ, ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿಕೊಂಡು ದೇವರಿಂದ ಏನಾಗ್ತದೆ ನಿತ್ಯ ನರಕ ಹೋಗುವಂಥ ದೇವರು ಇಷ್ಟ ಇಲ್ಲ. ಅದಕ್ಕೋಸ್ಕರ ನನ್ನ ಮಕ್ಕಳು, ನಾನು ನನ್ನ ಸ್ವರೂಪದಲ್ಲಿ ಉಂಟು ಮಾಡತಕ್ಕಂಥ ಮಕ್ಕಳು, ನನ್ನ ಹೋಲಿಕೆ ಸರಿಯಾಗಿ ಉಂಟು ಮಾಡ್ತಕ್ಕಂಥ ಮಕ್ಕಳು ಎಲ್ಲ ನರಕ ಅಗ್ನಿಗೆ ನರಕದ ತುಂಬ್ತಾ ಇದ್ದಾರಲ್ಲ ಅಂತೇಳಿ ದೇವರೊಂದು ಕಣ್ಣೀರು, ದೇವರೊಂದು ಆವೇದನೆ ಪ್ರಿಯರೇ. ಯಾಕಂದ್ರೆ ಎಲ್ಲ ನನ್ನ ಮಕ್ಕಳು ಪರಲೋಕದಲ್ಲಿರ್ತಕ್ಕಂಥ ನನ್ನ ಮಕ್ಕಳು ಪರಲೋಕದಿಂದ ಭೂಲೋಕ ಬಂದವರು ತಿರುಗಿ ಇಲ್ಲಿ ಬರ್ಬೇಕಂತ ಇಷ್ಟ ದೇವರಿಗೆ, ಪರಲೋಕಕ್ಕೆ ಬರಬೇಕು. ಅದು ಎಲ್ಲಿ ಹೋಗ್ತಿದ್ದಾರೆ ಇವರು? ಪಾತಾಳಕ್ಕೆ ಹೋಗ್ತಿದ್ದಾರೆ. ಅದು ಹೇಳಿದರೆ ದೇವರು. ಯಾಕಪ್ಪ ಅಂದ್ರೆ ಸರ್ವಮಾನವ ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕು ಅಂತೇಳಿ ದೇವರು ಆಕಾಶಕ್ಕೆ ಇರ್ತಿದ್ದಾರೆ. ಯಾರು ಭೂಮಿಗೆ ಅದರ ಮಾತು ಕೇಳುವಂತಾರೆ ಯಾರು ಇಲ್ಲ, ಎಲ್ಲರೂ ಆತನ ಮಕ್ಕಳೇ. ಆದರೆ ತನ್ನ ಹೆತ್ತಂತ ತಂದೆಯ ಮಾತನ್ನು, ತಂದೆಯ ಮಾತಿಗೆ ವಿಧೇಯರಾದಂತ ಯಾರು ಇಲ್ಲ. ಎಲ್ಲರೂ ದೇವರಿಗೆ ವಿರೋಧ ಬದುಕುವಾಗ ದೇವರು ಯಾರೊಟ್ಟಿಗೆ ಮಾತುಬೇಕಂತ ಸರಿ ದೇವ್ರ ಕೆಲಸ ಹೇಳ್ತಿದಾರ. ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು, ನಾನು ನನ್ನ ಹೆತ್ತಂತ ಮಕ್ಕಳೇ, ನನ್ನ ಸ್ವರೂಪದ ಉಂಟು ಮಾಡ್ತಕ್ಕಂಥ ಮಕ್ಕಳೇ ನನಗೇನು ಮಾಡ್ತಾ ಇದ್ದಾರ? ದ್ರೋಹ ಬಗ್ತಾ ಇದ್ದಾರೆ, ನನಗೆ ವಿರೋಧವಾಗಿ ತಿರುಗುತ್ತಾ ಇದ್ದಾರೆ, ನನಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಆತನ ವೇದನೆ ಬೇರೆ. ಯಾಕಂದ್ರೆ ಕೆಲವೊಂದು ಸಾರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವು ಬೇರೆ ಹತ್ರ ಹೋಗಿ ಏನು ಮಾಡ್ತೇವೆ? ಕಣ್ಣೀರು ಇರ್ತದೆ. ನನ್ನ ಮಗ ಈ ರೀತಿ ಬದುಕ್ತಾ ಇದ್ದಾನ, ನನ್ನ ಮಗಳು ಈ ರೀತಿ ಬದುಕ್ತಾ ಇದ್ದಾಳ, ನನ್ನ ಮಗ ಈ ರೀತಿ ಜೀವಿಸ್ತಾ ಇದ್ದಾನ ಅಂತೇಳಿ ಕಣ್ಣೀರು ಇರ್ತದೆ. ಹೌದಲ್ರಿ? ಅದೇ ರೀತಿಯಲ್ಲಿ ನನ್ನ ನಿಮ್ಮದ ತಂದೆ ಕೂಡ ನಮ್ಮನ್ನು ಕುರಿತು ಕಣ್ಣೀರಿಡ್ತಿದ್ದಾರ, ದುಃಖ ಇರ್ತಾರೆ ಪ್ರಿಯರೇ. ಯಾಕಂದ್ರೆ ನನ್ನ ಮಕ್ಕಳು ನನ್ನ ಬಳಿ ಬರಬೇಕಂತೇಳಿ ದೇವರ ಆಸೆ. ಅದಕ್ಕೆ ಆಕಾಶವನ್ನು ಕರಿತಿದ್ದಾರ, ಭೂಮಿಯನ್ನು ಕರಿತಾರೆ ಪ್ರಿಯರೇ. ಒಂದು ಸಾಂಗ್ ನೋಡ್ತಾರೆ ದೇವ್ರ ಕುರಿತಾಗಿ. ಆ ದೇವರು ಯಾವ ರೀತಿ ಅಂತ ಹಾಡಿರುತ್ತೆ. ಸ್ವಲ್ಪ ಒಂದು ಹಾಡಿರ್ತಕ್ಕಂಥ ಭಾವನೆ, ಅದರಲ್ಲಿರ್ತಕ್ಕಂಥ ಅರ್ಥ ನೀವು ಅರ್ಥ ಮಾಡ್ಕೊಂತಾರೆ. ಒಂದು ಕ್ಲಿಪ್, ಒಂದು ಸಾಂಗ್ಸ್ ನೋಡ್ರೆ ಯಾವ ರೀತಿ ಇದೆ ಅಂತೇಳಿ. ಒಂದ್ಸರಿ ಲೇಟ್ ಆಫ್ ಮಾಡ್ತಾರೆ. ಯಾಕಂದ್ರೆ ದೇವರು ಯಾಕೆ ಆಕಾಶ ಕರೀತಾ ಇದ್ದಾರೆ, ಯಾಕೆ ಭೂಮಿ ಕರ್ತಂದ್ರೆ ಭೂಮಿಯಲ್ಲಿ ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು.
ಭೂಮಂಡಲವೇ ಕೀಳು, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದರು. ವಿಶಾಲವಾದ ಮಾರ್ಗದೆ ಹೋಗಲು ಇಷ್ಟಪಡುತ್ತಿದ್ದರು. ಆಕಾಶವೇ ಆಲಿಸು, ಭೂಮಂಡಲವೇ ಕೀಳು, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದರು. ವಿಶಾಲವಾದ ಮಾರ್ಗದೆ ಹೋಗಲು ಇಷ್ಟಪಡುತ್ತಿದ್ದರು. ಭೂಮಂಡಲವೇ ಕೀಳು, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದರು. ವಿಶಾಲವಾದ ಮಾರ್ಗದೆ ಹೋಗಲು ಇಷ್ಟಪಡುತ್ತಿದ್ದರು. ಭೂಮಂಡಲವೇ ಕೀಳು, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದರು. ವಿಶಾಲವಾದ ಮಾರ್ಗದೆ ಹೋಗಲು ಇಷ್ಟಪಡುತ್ತಿದ್ದರು.
ಈ ಸಾಂಗ್ಸ್ ಇರ್ತಕ್ಕಂಥ ಭಾವನೆ ಇರತಕ್ಕಂಥ ಈ ವಿಡಿಯೋಸ್ ಕ್ಲಿಪ್ಪಿಂಗ್ ಏನು ಅನಿಸ್ತು ಪ್ರೇರೆ? ನಿಜಕ್ಕೂ ಈ ಪ್ರಪಂಚ ನೋಡುವಾಗ ಈ ಲೋಕದ ಜನರು ಯಾವ ರೀತಿ ಇದ್ದಾರೆ ಆಲೋಚನೆ ಮಾಡಿದ್ರೆ ಏನಾದರೂ ನಿಮ್ಗೆ ಅರ್ಥ ಆಗುತ್ತೆ ಸಿಸ್ಟರ್? ಹಾಂ, ಏನು ಬೇಜಾರಾಗ್ತದ? ಅಂದರೆ ಸಮಾಜ ಯಾವ ರೀತಿ ಇದೆ ಅಂದರೆ ದೇವರ ಮಾತುಗಳು ತಿಳ್ಕೊಳ್ಳದೆ, ದೇವರ ಮಾತನ್ನು ನಡೆಯದೆ, ತನಗೆ ಇಷ್ಟವಾದಂಥ ಬದುಕನ್ನು ಬದುಕೊಂಡು ಹಣವನ್ನು ಸಂಪಾದಿಸಬೇಕು, ದುಡ್ಡನ್ನು ಸಂಪಾದಿಸಬೇಕು, ನನಗೆ ಇಷ್ಟವಾದಂಥ ರೀತಿಯಲ್ಲಿ ವ್ಯಾಮೋಹದಲ್ಲಿ, ಪಾಪದಲ್ಲಿ, ಕುಟುಂಬತನದಲ್ಲಿ ಬಿದ್ದು ದೇವರಿಂದ ಏನಾಗ್ತದಾರ ದೂರ ಆಗ್ತದಾರಂತ. ಹೌದಲ್ಲ? ನೋಡಿಲ್ಲ, ಅರ್ಥ ಆಯ್ತಾ ಸಾಂಗ್ಸ್? ಅಂದರೆ ಸೃಷ್ಟಿಕರ್ತರ ಮನಸ್ಸು ನೋಯಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಮನುಷ್ಯರು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಅನೇಕ ಕುಟುಂಬತನದಲ್ಲಿ ಅನೇಕ ಪಾಪಗಳನ್ನು ಮಾಡಿಕೊಂಡು ದೇವರಿಂದ ದೂರ ಆಗ್ತಾರೆ. ಅನೇಕ ಯೌವನಸ್ಥರು ಯೌವನಸ್ಥರು ಏನಾಗ್ತದೆ ಅಂದರೆ ದೇವರಿಂದ ದೂರ ಆಗ್ತಾರೆ, ದೇವರ ಮನಸ್ಸಿಗೆ ಗಾಯ ಮಾಡ್ತಾರೆ. ಯಾಕಂದರೆ ಭೂಮಿ ತಕ್ಕ ಸರ್ವಮಾನ ದೇವರ ಮಕ್ಕಳು. ದೇವರ ಚಿಂತೆ ಏನಪ್ಪ ಅಂದರೆ ತಪ್ಪು ಮಾಡಿ ನಿತ್ಯ ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋಗಬೇಕೋಸ್ಕರ ಪ್ರತಿದಿನ ನಮ್ಮನ್ನು ಕುರಿತು ದೇವರು ಚಿಂತೆ ಮಾಡ್ತಾರೆ. ಇಷ್ಟಕ್ಕೂ ಈ ಚಿಂತೆ ಅಂತಕ್ಕಂಥದ್ದು ದೇವರಿಗೆ ಮಾತ್ರ ಇನ್ನೂ ಯಾರಿಗಾದ್ರೂ ಇದೆಯಾ ಅಂದರೆ ನಮ್ಮನ್ನು ಎತ್ತಂತ ತಂದೆಯಾದ ದೇವರಿಗೆ ಮಾತ್ರ ನಮ್ಮನ್ನು ಕುರಿತು ಚಿಂತೆ ಇದೆಯಾ, ಅಥವಾ ಇನ್ನೂ ನಮ್ಮನ್ನು ಕುರಿತು ಅಂದರೆ ಭೂಮಿ ಅಂತಕ್ಕಂಥ ಸರ್ವಮಾನವ ಕುರಿತು ಇನ್ನೂ ಯಾರಾದರೂ ಚಿಂತೆ ಮಾಡ್ತಾ ಇದ್ದಾರಾ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡುವಾಗ ರೋಮಪುರದ ಪತ್ರಿಕೆಯಲ್ಲಿ ನೋಡಬಹುದು ಸರಿ ಎಲ್ಲರೂ ಸತ್ಯದ ಗ್ರಂಥ ತೆಗೆದು ನೋಡಿ. ಯಾಕಂದರೆ ನಮ್ಮನ್ನು ಕುರಿತು ಭೂಮಿಯ ಸರ್ವಮಾನ ಕುರಿತು ಸಾಕ್ಷಾತ್ ತಂದೆ ದೇವ್ರನ್ನೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ನಮ್ಮನ್ನು ಕುರಿತು ಇನ್ನೂ ಯಾರು ಚಿಂತೆ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಯಾರು ವೇದನೆ ಪಡ್ತಾ ಇದ್ದಾರೆ. ಒಂದು ಸಾರಿ ನೋಡಿ, ಟೈಮ್ ಅಂತೂ ಆಗ್ತಾರೆ ಪ್ರೇರೆ, ಯಾರನ್ನ ಜನ ಸ್ವಲ್ಪ ಟೈಮ್